ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಅರಸೀಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಇಟಗಿಹಳ್ಳಿ ಬಸವರಾಜರವರು ಅವಿರೋಧವಾಗಿ ಆಯ್ಕೆ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚೌಡಪ್ಳ ಗಂಗಮ್ಮ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ದಿನಾಂಕ 25/7/2025 ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಇಟಗಿಹಳ್ಳಿ ಬಸವರಾಜ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರು ಅವಿರೋಧವಾಗಿ ಆಯ್ಕೆ ಆದರೆಂದು ಸಹಕಾರ ಸಂಘದ ಸಹಾಯಕ ಹಿರಿಯ ನಿರೀಕ್ಷಕರಾದ ಬಸಮ್ಮ ಬಡಿಗೇರ್ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ BDCC ಬ್ಯಾಂಕ್ ನಿರ್ದೇಶಕ YD ಅಣ್ಣಪ್ಪ, ಡಾಕ್ಟರ್ M ಸುರೇಶ್, ಐ ಸಲಾಂ ಸಾಹೇಬ್, ಬೋವಿ ತಿಮ್ಮಪ್ಪ, ಚೌಡಪ್ಳ ಗಂಗಮ್ಮ, ಕಟಗಿಹಳ್ಳಿ ಲಕ್ಷ್ಮಮ್ಮ, ನೀಲಪ್ಳ ಚಿದ್ದಪ್ಪ, ಕಾಗೇರ್ ಭೀಮಪ್ಪ, ಉಪಾಧ್ಯಕ್ಷ ಅಜ್ಜೋಳ್ ಏಕಾಂತಪ್ಪ, ಬಂಗಿ ಚಂದ್ರಪ್ಪ, ಉತ್ತಂಗಿ ಕರಿಬಸಮ್ಮ, ಕಾರ್ಯನಿರ್ವಹಣಾಧಿಕಾರಿ ಶೀನಪ್ಪ, ಮುಖಂಡರಾದ B ರಾಮಪ್ಪ, H ಪಂಪಣ್ಣ, K ಮಹಾಂತೇಶ್, T ಪರುಸಪ್ಪ, ದೊಡ್ಡ ಹನುಮಂತಪ್ಪ, ಕೆಂಚಪ್ಪ, ಹದಿಣಿ ಅಜ್ಜಣ್ಣ, ತೋಶಿಕಾನಿ ಶರಣಪ್ಪ, ಅಡ್ಡಿ ಮಂಜುನಾಥ್, K ನಿಂಗಪ್ಪ, ಗ್ರಾಮಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಕೃಷಿ ಸಹಕಾರ ಸಂಘ ಅರಸೀಕೆರೆ ಇದರ ಅಧ್ಯಕ್ಷರ ಆಯ್ಕೆ ಕುರಿತು ನಾವೆಲ್ಲರೂ ಸೇರಿರುವುದರಿಂದ ಅಧ್ಯಕ್ಷರ ಸ್ಥಾನ ಬಯಸಿ ಬಸವರಾಜವರು ನಾಮಪತ್ರವನ್ನು ಸಲ್ಲಿಸಿದ್ದು, ಅಧ್ಯಕ್ಷರು ಒಂದೇ ಸ್ಥಾನಕ್ಕೆ ಒಂದೇ ನಾಮಪತ್ರ ಬಂದಿರುವುದರಿಂದ ಬಸವರಾಜವರನ್ನು ಅವಿರೋಧವಾಗಿ ಘೋಷಿಸಲಾಗಿದೆ. ಇವತ್ತಿನ ಅಧ್ಯಕ್ಷ ಚುನಾವಣೆ ಸಂಬಂಧವಾಗಿ ಅಧ್ಯಕ್ಷ ಸ್ಥಾನ ಬಯಸಿ ಇಟಗಿಹಳ್ಳಿ ಬಸವರಾಜಪ್ಪ ತಂಡಕ್ಕೆ ನಾಮಪತ್ರ ಸಲ್ಲಿಸಿದ್ದು, ಸದಸ್ಯರಿಗೆ ಸೂಚಕರಾಗಿ ಐಎನ್ಡಿ ಸಲಾಂ ಸಾಹೇಬ್ ಅವರು ಸಹಿ ಮಾಡಿರ್ತಾರೆ ಹಾಗೂ ಅನುಮೋದಕರಾಗಿ ಡಾಕ್ಟರ್ M ಸುರೇಶ್ ಸಹಿ ಮಾಡಿರುವುದನ್ನು ತಿಳಿಸಲಾಯಿತು. ನಾಮಪತ್ರವನ್ನು ಪರಿಶೀಲಿಸಲಾಗಿ ನಾಮಪತ್ರವಾಗಿದ್ದು, ನಾಮಪತ್ರ ಹಿಂಪಡೆಯಲು ನಿಗದಿತ ಸಮಯದಲ್ಲಿ ಯಾರು ನಾಮಪತ್ರ ಹಿಂಪಡೆಯದೇ ಇರುವುದರಿಂದ ಹಾಗೂ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸ್ವೀಕೃತವಾಗಿರುವುದರಿಂದ ಅವಿರೋಧವಾಗಿ ಆಯ್ಕೆ ಘೋಷಿಸಲಾಗಿದೆ.